ಹಾಯ್ ಗಾಯ್ಸ್, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದೊಳಗ ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಅಲ್ಸಂಬಿ ಶಾನ್ಗಿ ಹೆಂಗ್ ಮಾಡೋದು ಅನ್ನೋದ ಹೇಳ್ಕೊಡ್ತೇವಿ. ಇದನ್ನ ನೀವು ಹಿಂಗ್ ಬ್ಯಾಸ್ಗಿದೊಳಗ ಮಾಡಿ ಇಟ್ಕೊಂಡ್ರಿ ಅಂದ್ರ ಒಂದ್ ವರ್ಷ ಪೂರ್ತಿ ನಿಮ್ಗೆ ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬಹುದು. ಮತ್ತೆ ಈ ಅಲ್ಸಂಬಿ ಶಾನ್ಗಿ ಮಾಡ್ಬೇಕಂದ್ರ ಮೊದ್ಲ ಅಲ್ಸಂಬಿ ಬ್ಯಾಳಿ ಬೇಕು. ಅಲ್ಸಂಬಿ ಬ್ಯಾಳಿಗೆ ಅಲ್ಸಂಬಿನ ಒಂದಿನ ನೆನಿ ಹಾಕಿ ರಾತ್ರಿಗ್ ನೆನಿ ಹಾಕಿರಿ ಅಂದ್ರ ಬೆಳಿಗ್ಗೆ ಅವನ್ನ ಒಣಗ್ ಹಾಕಿ ಬಿಸ್ಲಿಗೆ ಚಂದಾಗೆ ಒಣಗಿದ್ಮೇಲೆ ಅವನ್ನ ಗಿರ್ನಿಗ್ ಹೋಗಿ ಬ್ಯಾಳಿ ಮಾಡಿಸ್ಕೊಂಡ್ ಬರ್ಬೇಕು. ಅವನ್ನೆಲ್ಲಾ ಕ್ಲೀನ್ ಮಾಡಿ ಆಮೇಲೆ ಯಾವತ್ತ ಶಾಂಡ್ಗಿ ಇಡ್ತಿರ್ತಿರ್ಲ ಅವತ್ತನ ಹಿಟ್ ಮಾಡಿಸ್ಕೊಂಡ್ ಬರ್ಬೇಕು. ಒಂದಿನ ಮುಂಚೆ ಏನಾರ ಹಿಟ್ ನೀವು ಮಾಡಿಸ್ಕೊಂಡ್ ಬಂದ್ರಿ ಅಂದ್ರ ಶಾಂಡ್ಗಿ ಸ್ವಲ್ಪ ಕರ್ಗ ಆಗ್ತಾವು. ಅದಕ್ಕ ನೀವ್ ಯಾವತ್ ಶಾಂಡ್ಗಿ ಮಾಡ್ತಿರ್ತಿರ್ಲ ಅವತ್ತನ ಹಿಟ್ ಮಾಡ್ಕೊಂಡ್ ಬರ್ರಿ. ಮತ್ತೆ ನಿಮ್ಗೆ ಇವತ್ತ ಅಲ್ಸಂಬಿ ಶಾಂಡ್ಗಿ ಮಾಡ್ಬೇಕಂದ್ರ ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನ ನಾ ತೋರಿಸ್ಕೊಡ್ತೇನೆ ಬರ್ರಿ ನಿಮ್ಗೆ. ನಮ್ಗ ಅಲ್ಸಂಬಿ ಶಾಂಡ್ಗಿ ಮಾಡಾಕ ಫಸ್ಟ್ ಹಸಿ ಖಾರ ಬೇಕು, ಆಮೇಲೆ ಲಿಂಬಿ ಹಣ್ಣ, ಹಿಂಗ, ಮತ್ತ ಇದ ಜೀರಿಗೆ ಪೌಡರ್ ಐತಿ, ಇದು ತಿನ್ನೋ ಸೋಡಾ, ಆಮೇಲೆ ಉಪ್ಪ. ಇಷ್ಟೆಲ್ಲಾ ಹಾಕಿ ನಾವು ಅಲ್ಸಂಬಿ ಶಾಂಡ್ಗಿ ಮಾಡ್ಬೇಕು. ಖಾರ ಮಾಡಾಕ ಮೆಣಸಿನ್ಕಾಯಿ, ಕೊತ್ತಂಬರಿ, ಅಲ್ಲ, ಜೀರಿಗೆ ಮತ್ತ ಉಪ್ಪು ಬೇಕು. ಇದನ್ನೆಲ್ಲ ನಾವು ಮಿಕ್ಸಿಗೆ ಹಾಕಿ ಸಣ್ಣ ಮಾಡ್ಕೊಳ್ಳೋಣ. ಅದಷ್ಟ ಸಾಧಾರಣ ಕೆಲಸ ಇಲ್ಲ, ಅದಕ್ಕೊಂದ್ ಪ್ರೊಸೆಸ್ ಐತಿ. ಅದನ್ನ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಈಗ ನಾ ತೋರಿಸ್ಕೊಡ್ತೇನೆ ನಿಮ್ಗ. ಇಲ್ಲಿ ನೋಡ್ರಿ, ಇದು ಅಲ್ಸಂಬಿ ಹಿಟ್ಟ. ಇದನ್ನ ಜಾಸ್ತಿ ಹಾಕೊಳಕ್ ಹೋಗ್ಬೇಡ್ರಿ, ಯಾಕಂದ್ರ ಅದ ಉಡದ್ಮೇಲೆ ಡಬಲ್ ಆಗ್ತೈತಿ. ಅದಕ್ಕ ಸ್ವಲ್ಪ ಸ್ವಲ್ಪ ಹಿಟ್ ಹಾಕೋರಿ, ಸ್ವಲ್ಪ ಅಲ್ಲ, ಸ್ವಲ್ಪ ಹಿಟ್ ಹಾಕೊಂಡ ಇದಕ್ಕ ಸ್ವಲ್ಪ ತಿನ್ನೋ ಸೋಡಾ ಹಾಕೋಬೇಕು. ಆಮೇಲೆ ಸ್ವಲ್ಪ ಹಿಂಗ, ಆಮೇಲೆ ಸ್ವಲ್ಪ ಜೀರಿಗೆ ಪೌಡರ್ ಹಾಕೋರಿ. ಜಾಸ್ತಿ ಹಾಕೊಳಕ್ ಹೋಗ್ಬೇಡ್ರಿ, ಯಾಕಂದ್ರ ಶಾಂಡ್ಗಿ ಕರ್ಗ ಆಗ್ತಾವು. ನಿಮಗ್ ಶಾಂಡ್ಗಿ ಕರ್ಗ ಬೇಕಂದ್ರ ಜಾಸ್ತಿ ಹಾಕೋರಿ, ಇಲ್ಲ ಅಂದ್ರ ಸ್ವಲ್ಪನ ಹಾಕೋರಿ. ಮತ್ತ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೋರಿ. ಹಸಿ ಖಾರ ಫಸ್ಟ್ ಹಾಕೋಕ್ ಹೋಗ್ಬೇಡ್ರಿ, ಒಂದ್ ಸ್ವಲ್ಪ ನೀರ್ ಹಾಕೋರಿ. ಒಮ್ಮೆ ಬಾಳ್ ನೀರ್ ಹಾಕೋಕ್ ಹೋಗ್ಬೇಡ್ರಿ, ಯಾಕಂದ್ರ ನಿಮ್ದ ಲಾಸ್ಟಿಗೆ ಹೀಟ್ ರೆಡಿ ಆಗೋ ಮಟ ಅಂದ್ರ ಬಾಳ್ ತುಳುವಾಗಿ ಬಿಡ್ತೈತಿ. ಇನ್ನ ಖಾರಾನು ಹಾಕ್ಬೇಕೈತಿ. ಸೊ ಅದಕ್ಕ ಮೊದಲು ಇಷ್ಟ ಗಟ್ಟಿಯನ್ನ ಉಳ್ಕೊಳ್ಳೋದ್ ಬರಿ. ಇದಕ್ಕ ಉಡಿಯೋದ್ ಅಂತಾರ, ಹಿಟ್ ತಿರ್ಗಿಸೋದಕ್ ಉಡಿಯೋದ್ ಅಂತಾರ. ಖಾರ ಜಾಸ್ತಿ ಬೇಕಂದ್ರ ಜಾಸ್ತಿ ಖಾರ ಹಾಕೋರಿ, ಇಲ್ಲ ಕಡಿಮೆ ಬೇಕಂದ್ರ ಕಡಿಮೆ ಹಾಕೋರಿ. ನಿಮ್ ಟೇಸ್ಟಿಗೆ ಎಷ್ಟ್ ಬೇಕ್ ಅಷ್ಟ್ ಹಾಕೋರಿ. ಒಂದ್ ಸ್ವಲ್ಪ ಲಿಂಬು ಹಿಂಡ್ರಿ. ಈ ಲಿಂಬು ಹಿಂಡ್ರ ಏನಾಗ್ತೈತಿ, ಲಿಂಬು ಮತ್ತ ತಿನ್ನೋ ಸೋಡಾ ಹಾಕೋದ್ರಲ್ಲ ಏನಾಗ್ತೈತಿ ಅಂದ್ರ ಶಾಂಡ್ಗಿ ಪಳ್ಳಾಗ್ತಾವು, ಕಟ್ ಅನ್ನಂಗಿಲ್ಲ. ಬಾಳ್ ಹಾಕಕ್ ಹೋಗ್ಬೇಡ್ರಿ, ಒಂದ್ ಸ್ವಲ್ಪ
ಎಲ್ಲಾನು. ಶಾಂಡ್ಗಿ ಇಡೋರ ಬಾಳ ಜನ ಆಗಿದ್ದಕ್ಕ ನಾನು ಉಡ್ಯಾಕ್ ಕುಂತೇನಿ. ಇದಕ್ಕಿಂತ ಮೊದಲ ನಮ್ಮವ್ವ ಉಡ್ಯಾಕ್ ಸ್ಟಾರ್ಟ್ ಮಾಡಿದಾಳು. ಈಗ ನೋಡ್ರಿ ನಮ್ಮವ್ವ ನನ್ಕಿಂತ ಫಾಸ್ಟ್ ಉಡ್ಯಾಕತ್ತಾಳ. ಶಾಂಡ್ಗಿ ಚಂದಗೆ ಇಡಾಕತ್ತಾರೋ ಇಲ್ಲೋ ಅಂತ ಇನ್ಸ್ಪೆಕ್ಷನ್ ಮಾಡಾಕತ್ತಾರ ಅವ್ರು. ಹಿಟ್ ರೆಡಿ ಆಗೈತಿ ನೋಡಾಕ ಸ್ವಲ್ಪ ಹಿಟ್ ತಗೊಂಡ ಒಂಚೂರ್ ನೀರೊಳಗ ಬಿಟ್ ನೋಡ್ಬೇಕು. ಹಿಟ್ ಮ್ಯಾಲ ತೇಲಾಡಕತ್ರ ಹಿಟ್ ರೆಡಿ ಆದಂಗ ಹಿಟ್ ಹೋಗಿ ನೀರೊಳಗ ಒಳಗ ಅಂಟ್ಕೊಂತಂದ ಇನ್ನ ಹಿಟ್ ಉಡಿಸ್ಬೇಕಂತ. ಈಗ ನಮ್ಮ ಅತ್ತಿ ಮಾಡಿದ ಹಿಟ್ಟ ರೆಡಿ ಆಗೈತ್ರಿ. ಕುಡದಾದ್ಮೇಲೆ ರುಚಿ ನೋಡ್ಕೊಂಡ್ ಕ್ಯಾಸ ನಿಮ್ಗ ಖಾರ ಉಪ್ಪ ಏನಾಟ್ ಬೇಕಂತಂದ್ರ ಮಿಕ್ಸ್ ಮಾಡ್ಕೊರಿ. ನಿಮ್ಗೆ ಎಷ್ಟ್ ಬೇಕಷ್ಟು ನೋಡ್ರಿ. ಇಲ್ಲೇ ಇಂಥವ ಪ್ಲಾಸ್ಟಿಕ್ ತಗೋಬೇಕು, ಪ್ಲಾಸ್ಟಿಕ್ ಕವರ್. ಇದಕ್ಕ ಒಂದ್ ಸೈಡ್ ಇಲ್ಲೇ ಹಿಂಗ ಸಣ್ಣದ ಹೋಲ್ ಮಾಡ್ಕೋಬೇಕು. ಬಾಳ ದೊಡ್ಡದ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ದೊಡ್ಡ ದೊಡ್ಡ ಶಾಂಡ್ಗಿ ಆಗ್ತಾವು. ಸಣ್ಣದ ಹೋಲ್ ಮಾಡ್ಕೊರಿ. ಇದ್ರೊಳಗ ಹಿಟ್ ಹಾಕೋಬೇಕಿರ್ತೈತಿ. ಇದ ಹಿಂಗ್ ಉಡೋದಾದ್ಮೇಲೆ ಪ್ಲಾಸ್ಟಿಕ್ ಒಳಗ ಹಿಂಗ್ ಹಾಕೋಬೇಕು. ಆ ಹಿಟ್ ಪ್ಲಾಸ್ಟಿಕ್ ಹಾಕೊಂಡಿರ್ತವಲ್ಲ ಹಿಂಗ ಒಂದ್ ಸಣ್ಣ 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 ಡಾಟ್ ಕತೆ ಇಟ್ಕೊಂತ ಹೋಗ್ಬೇಕು. ಇವ್ನ 2-3 ದಿನ ಬಿಸ್ಲಾಗ ಒಣಗಿಸಿದ್ವು ಅಂದ್ರ ಚಂದಗೆ ಒಣಗಿದ್ವು ಅಂದ್ರ 1 ವರ್ಷ ಮಟ ಪೂರ ಇಟ್ಕೊಂಡ್ರನು ಹುಳ ಆಗಂಗಿಲ್ಲ, ಏನು ಆಗಂಗಿಲ್ಲ. ಆರಾಮ್ 1 ವರ್ಷ ಮಟ ನಾವ್ ಹುರ್ಕೊಂಡ್ ತಿನ್ಬೋದು ಇವ್ನ. ಇವತ್ತಿನ ವಿಡಿಯೋದೊಳಗೆ ನಾವು ನಿಮ್ಗೆ ಅಲಸಂದಿ ಶಾಂಡ್ಗಿ ಹೆಂಗೆ ಮಾಡ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟು, ನೀವು ಒಂದ್ಸಲ ಟ್ರೈ ಮಾಡಿರಿ. ಮತ್ತು ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.